ನೀನು ದೇವರನ್ನು ಮೆಚ್ಚಿಸಬೇಕಾದರೆ ಆತನ ಸೃಷ್ಟಿಯನ್ನು ಮೊದಲು ಗೌರವಿಸು. ನಿನ್ನ ಕರ್ಮಕ್ಕೆ ಅನುಸಾರವಾಗಿ ನೀನು ಈಗಿರುವ ನಿನ್ನ ಮನೆಯಲ್ಲಿ ಜನ್ಮ ತಾಳಿರುತ್ತೀಯ. ಅಲ್ಲಿ ನಿನಗೆ ಆಯ್ಕೆಗೆ ಅವಕಾಶವಿಲ್ಲ. ಹಾಗಾಗಿ ನಿನ್ನ ಒಡಹುಟ್ಟಿದವರನ್ನು, ಹೆತ್ತವರನ್ನು ಮತ್ತು ಹೆತ್ತವರ ಸಂಬಂಧಿಕರನ್ನು ಗೌರವದಿಂದ ಕಾಣು. ನೀನು ಅವರನ್ನು ಇಷ್ಟಪಡದೇ ಇರಬಹುದು ಅಥವಾ ಅವರು ನಿನ್ನ ಜೊತೆ ಸರಿಯಾಗಿ ಇಲ್ಲದಿರಬಹುದು. ಆದರೂ ಸಹ ನೀನು ಎಲ್ಲರೊಂದಿಗೆ ಒಳ್ಳೆಯವನಾಗಿರು. ಅದೇ ನನಗೆ ಸಲ್ಲಿಸುವ ಪೂಜೆ ಮತ್ತು ಪ್ರಾರ್ಥನೆ ಆಗಿದೆ. ನೀನು ಕ್ರಮಬದ್ಧವಾಗಿ ಇದನ್ನು ಪಾಲಿಸಿದರೆ ನಿನ್ನ ಬದುಕಿನಲ್ಲಿ ಎಲ್ಲವೂ ಸರಿಯಾಗಿರುತ್ತದೆ. ಹುಟ್ಟಿದ ಮನೆಯಲ್ಲಿ ನಿನ್ನ ಪರಿವಾರದವರೊಂದಿಗೆ ನನ್ನ ಆಶೀರ್ವಾದಗಳೊಂದಿಗೆ ಚೆನ್ನಾಗಿ ಇರು.